ಮಹಾಕುಂಭ ಮೇಳದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ. ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ. ಜಾಮೀನು ಸಿಕ್ಕ ನಂತರದಲ್ಲಿ ಪವಿತ್ರ ಗೌಡ ನಿರಂತರವಾಗಿ ದೇವಸ್ಥಾನಗಳ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. ದೇಶದಲ್ಲಿರುವ ಬೇರೆ ಬೇರೆ ಭಾಗದಲ್ಲಿರುವ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಮಾಡಿರುವ ಪಾಪಕೃತ್ಯಗಳಿಗೆ ಕ್ಷಮೆ ಕೇಳುವ ಭಾಗವಾಗಿ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರೋದು. ಈಗ ನೀವು ಗಮನಿಸ್ತಿರುವ ದೃಶ್ಯ ಪವಿತ್ರ ಗೌಡ ಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರುವ ಸಂದರ್ಭದ ವಿಡಿಯೋ. ಇದನ್ನ ಖುದ್ದು ಅವರೇ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಪವಿತ್ರ ಗೌಡ ಭಾಗಿಯಾಗಿ ತೀರ್ಥಕ್ಷೇತ್ರಗಳಲ್ಲಿ ತೆಗೆದುಕೊಂಡಿರುವ ಫೋಟೋ ಹಾಗೆ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ಪವಿತ್ರ ಗೌಡ ಬೇರೆ ಬೇರೆ ಭಾಗಗಳಿಗೆ, ಅದರಲ್ಲೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಿರುವ ಫೋಟೋ ಹಾಗೆ ವಿಡಿಯೋಗಳನ್ನೇ ಹೆಚ್ಚಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈಗ ಮಹಾಕುಂಭ ಮೇಳದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ ಮಾತ್ರಕ್ಕೆ ಮಾಡಿರುವ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಪವಿತ್ರ ಗೌಡ ಕುಂಭಮೇಳದಲ್ಲಿ ಭಾಗಿಯಾಗಿರುವ ಈ ವಿಡಿಯೋ ಹಂಚಿಕೊಂಡ ನಂತರದಲ್ಲಿ ಉದ್ಭವ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಜಾ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಯಾವಾಗ ಹೋಗಿದ್ದೆದು? ಏನ್ ಹಾಕೊಂಡಿದ್ದಾರೆ ವಿಡಿಯೋ ಜೊತೆಗೆ ಪೋಸ್ಟ್ ಏನಾದ್ರು? ಹೌದು ಸ್ಮಿತಾ, ರೆಗ್ಯುಲರ್ ಬೇಲ್ನಿಂದ ಆಚರಿಸಿದಂತಹ ಪವಿತ್ರ ಗೌಡ ಮೌನಿ ಅಮಾವಾಸ್ಯೆಯ ದಿನದಂದು ಶಾಹಿ ಸ್ನಾನವನ್ನ ಮಾಡೋದಕ್ಕೆ ತಮ್ಮ ಪಾಪ ಕರ್ಮಗಳನ್ನ ಎಲ್ಲವನ್ನೂ ಕೂಡ ಒಂದು ನಿಟ್ಟಿನಲ್ಲಿ ಮೌನಿ ಅಮಾವಾಸ್ಯೆ ಎಂದು ಹೋಗಿರುವಂತದ್ದು ಪುಣ್ಯಕ್ಷೇತ್ರಕ್ಕೆ. ಮೌನಿ ಅಮಾವಾಸ್ಯೆ ಎಂದೇ ಶಾಹಿ ಸ್ನಾನವನ್ನ ಮಾಡಿ ಪುಣ್ಯ ಸಿಕ್ಕ ನಾನೇ ಧನ್ಯಳು ಅಂತ ಹೇಳ್ಬಿಟ್ಟು ಪೋಸ್ಟ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದು. ನಾನು ಎಲ್ಲಾ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಳಾಗಿದ್ದೇನೆ ಅಂತ ನಂಬಿದ್ದೇನೆ ಅಂತ ಹೇಳ್ಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಸ್ಮಿತಾ. ರೆಗ್ಯುಲರ್ ಬೇಲ್ ನಂತರ ಪವಿತ್ರ ಗೌಡ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಶಿರ್ಡಿ ಸಾಯಿಬಾಬಾ ಸನ್ನಿಧಿಗೂ ಕೂಡ ಭೇಟಿಯನ್ನ ನೀಡಿದ್ರು. ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಒಂದು ಮರ್ಡರ್ ಕೇಸ್ ನಲ್ಲಿ ಜಾಮೀನನ್ನ ಪಡೆದಿರುವಂತಹ ಪವಿತ್ರ ಗೌಡ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರ ಬಂದ್ಬಿಟ್ಟು ಇದೀಗ ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಟೆಂಪಲ್ ರನ್ ಅನ್ನ ಶುರು ಮಾಡಿರುವಂತದ್ದು. ಅಲ್ಲಿಂದ ಬಂದ ತಕ್ಷಣನೂ ಕೂಡ ನಾವು ನೋಡಿರ್ಬೋದು, ದೇವಾಲಯಕ್ಕೆ ತೆರಳಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದ್ರು. ನಮ್ಗೆಲ್ಲ ಗೊತ್ತಿರೋ ಹಾಗೆ ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಾಲಯದಲ್ಲಿ ಮೊದಲು ಪೂಜೆಗೆ ಅಣಿ ಮಾಡಿಕೊಳ್ಳಲಾಗಿತ್ತು ಕೂಡ. ಅವರು ಬರ್ತಾರೆ ಅಂತ ಗೊತ್ತಾದ ನಂತರ ಮಗಳನ್ನ ಹೊರತರೋದಕ್ಕೆ ತಾಯಿ ಮಾಡಿದಂತಹ ಹರಕೆ ಏನ್ ಕಟ್ಕೊಂಡಿದ್ರು, ಸೊ ಅದೆಲ್ಲವನ್ನು ತೀರಿಸ್ತಾ ಬರ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಅವರು ಪ್ರಯಾಗ್ರಾಜ್ಗೆ ಭೇಟಿಯನ್ನ ಕೊಟ್ಟು ಪುಣ್ಯ ಸ್ನಾನವನ್ನ ನೆರವೇರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ದೇವಾಲಯದಲ್ಲಿ ಮೊದಲು ಪುಷ್ಕರಣಿ ನೀರಿನಿಂದ ಅರ್ಚಕರ ಪವಿತ್ರ ಜಲವನ್ನ ಸುರಿದಿರ್ತಾರೆ. ಇಲ್ಲಿ ತಲಘಟ್ಟಪುರದಲ್ಲಿ ಪೂಜೆ ಮಾಡಿಸಿದಾಗ ಸೊ ಇಲ್ಲೂ ಕೂಡ ವಿಧಿವಿಧಾನದಂತೆ ಅವರು ಶಾಹಿ ಸ್ನಾನವನ್ನ ಮಾಡಿ ಪವಿತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಂದು ಭಕ್ತಿ ಭಾವದಿಂದ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಪವಿತ್ರ ಗೌಡ. ಸೊ ಟೆಂಪಲ್ ರನ್ ಅನ್ನ ಶುರು ಮಾಡಿರುವಂತದ್ದು ಏನಂತೋ ಗೊತ್ತಿಲ್ಲ. ಈ ಒಂದು ಪ್ರಕರಣ ಆದ ನಂತರ ದರ್ಶನ್ ಅವರು ಕೂಡ ಒಂದ್ ಕಡೆ ಸಿನಿಮಾಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಯಲ್ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಸೊ ಶೂಟಿಂಗ್ ನಲ್ಲೂ ಭಾಗಿಯಾಗ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಒಂದ್ ಕಡೆ ಆ ಕಡೆ ದರ್ಶನ್ ಕೂಡ ಆಕ್ಟಿವ್ ಆಗಿರುವಂತದ್ದು, ಈ ಕಡೆ ಪವಿತ್ರ. ಮಹಾಕುಂಭ ಮೇಳದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ. ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಪವಿತ್ರ ಗೌಡ. ಜಾಮೀನು ಸಿಕ್ಕ ನಂತರದಲ್ಲಿ ಪವಿತ್ರ ಗೌಡ ನಿರಂತರವಾಗಿ ದೇವಸ್ಥಾನಗಳ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದಾರೆ. ದೇಶದಲ್ಲಿರುವ ಬೇರೆ ಬೇರೆ ಭಾಗದಲ್ಲಿರುವ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಮಾಡಿರುವ ಪಾಪಕೃತ್ಯಗಳಿಗೆ ಕ್ಷಮೆ ಕೇಳುವ ಭಾಗವಾಗಿ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರೋದು. ಈಗ ನೀವು ಗಮನಿಸ್ತಿರುವ ದೃಶ್ಯ ಪವಿತ್ರ ಗೌಡ ಕುಂಭಮೇಳದ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿರುವ ಸಂದರ್ಭದ ವಿಡಿಯೋ. ಇದನ್ನ ಖುದ್ದು ಅವರೇ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ.
ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಪವಿತ್ರ ಗೌಡ ಭಾಗಿಯಾಗಿ ತೀರ್ಥಕ್ಷೇತ್ರಗಳಲ್ಲಿ ತೆಗೆದುಕೊಂಡಿರುವ ಫೋಟೋ ಹಾಗೆ ವಿಡಿಯೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕ ಬಳಿಕ ಪವಿತ್ರ ಗೌಡ ಬೇರೆ ಬೇರೆ ಭಾಗಗಳಿಗೆ, ಅದರಲ್ಲೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡ್ತಿರುವ ಫೋಟೋ ಹಾಗೆ ವಿಡಿಯೋಗಳನ್ನೇ ಹೆಚ್ಚಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈಗ ಮಹಾಕುಂಭಮೇಳದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ ಮಾತ್ರಕ್ಕೆ ಮಾಡಿರುವ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಪವಿತ್ರ ಗೌಡ ಕುಂಭಮೇಳದಲ್ಲಿ ಭಾಗಿಯಾಗಿರುವ ಈ ವಿಡಿಯೋ ಹಂಚಿಕೊಂಡ ನಂತರದಲ್ಲಿ ಉದ್ಭವ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಜಾ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಯಾವಾಗ ಹೋಗಿದ್ದು? ಏನ್ ಹಾಕೊಂಡಿದ್ದಾರೆ ವಿಡಿಯೋ ಜೊತೆಗೆ ಪೋಸ್ಟ್ ಏನಾದ್ರು? ಹೌದು ಸ್ಮಿತಾ, ರೆಗ್ಯುಲರ್ ಬೇಲ್ನಿಂದ ಆಚರಿಸಿದಂತಹ ಪವಿತ್ರ ಗೌಡ ಮೌನಿ ಅಮಾವಾಸ್ಯೆಯ ದಿನದಂದು ಶಾಹಿ ಸ್ನಾನವನ್ನ ಮಾಡೋದಕ್ಕೆ ತಮ್ಮ ಪಾಪ ಕರ್ಮಗಳನ್ನ ಎಲ್ಲವನ್ನೂ ಕೂಡ ಒಂದು ನಿಟ್ಟಿನಲ್ಲಿ ಮೌನಿ ಅಮಾವಾಸ್ಯೆ ಎಂದು ಹೋಗಿರುವಂತದ್ದು ಪುಣ್ಯಕ್ಷೇತ್ರಕ್ಕೆ. ಮೌನಿ ಅಮಾವಾಸ್ಯೆ ಎಂದೇ ಶಾಹಿ ಸ್ನಾನವನ್ನ ಮಾಡಿ ಪುಣ್ಯ ಸಿಕ್ಕ ನಾನೇ ಧನ್ಯಳು ಅಂತ ಹೇಳ್ಬಿಟ್ಟು ಪೋಸ್ಟ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದು. ನಾನು ಎಲ್ಲಾ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಳಾಗಿದ್ದೇನೆ ಅಂತ ನಂಬಿದ್ದೇನೆ ಅಂತ ಹೇಳ್ಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಸ್ಮಿತಾ. ರೆಗ್ಯುಲರ್ ಬೇಲ್ ನಂತರ ಪವಿತ್ರ ಗೌಡ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಶಿರ್ಡಿ ಸಾಯಿಬಾಬಾ ಸನ್ನಿಧಿಗೂ ಕೂಡ ಭೇಟಿಯನ್ನ ನೀಡಿದ್ರು. ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಒಂದು ಮರ್ಡರ್ ಕೇಸ್ ನಲ್ಲಿ ಜಾಮೀನನ್ನ ಪಡೆದಿರುವಂತಹ ಪವಿತ್ರ ಗೌಡ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರ ಬಂದ್ಬಿಟ್ಟು ಇದೀಗ ತಮ್ಮ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಟೆಂಪಲ್ ರನ್ ಅನ್ನ ಶುರು ಮಾಡಿರುವಂತದ್ದು. ಅಲ್ಲಿಂದ ಬಂದ ತಕ್ಷಣನೂ ಕೂಡ ನಾವು ನೋಡಿರ್ಬೋದು, ದೇವಾಲಯಕ್ಕೆ ತೆರಳಿ ಪವಿತ್ರ ಸ್ನಾನವನ್ನು ಕೂಡ ಮಾಡಿದ್ರು. ನಮ್ಗೆಲ್ಲ ಗೊತ್ತಿರೋ ಹಾಗೆ ತಲಘಟ್ಟಪುರದಲ್ಲಿರುವಂತಹ ವಜ್ರಮುನೇಶ್ವರ ದೇವಾಲಯದಲ್ಲಿ ಮೊದಲು ಪೂಜೆಗೆ ಅಣಿ ಮಾಡಿಕೊಳ್ಳಲಾಗಿತ್ತು ಕೂಡ. ಅವರು ಬರ್ತಾರೆ ಅಂತ ಗೊತ್ತಾದ ನಂತರ ಮಗಳನ್ನ ಹೊರತರೋದಕ್ಕೆ ತಾಯಿ ಮಾಡಿದಂತಹ ಹರಕೆ ಏನ್ ಕಟ್ಕೊಂಡಿದ್ರು, ಸೊ ಅದೆಲ್ಲವನ್ನು ತೀರಿಸ್ತಾ ಬರ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲೂ ಕೂಡ ಅವರು ಪ್ರಯಾಗ್ರಾಜ್ಗೆ ಭೇಟಿಯನ್ನ ಕೊಟ್ಟು ಪುಣ್ಯ ಸ್ನಾನವನ್ನ ನೆರವೇರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ದೇವಾಲಯದಲ್ಲಿ ಮೊದಲು ಪುಷ್ಕರಣಿ ನೀರಿನಿಂದ ಅರ್ಚಕರ ಪವಿತ್ರ ಜಲವನ್ನ ಸುರಿದಿರ್ತಾರೆ. ಇಲ್ಲಿ ತಲಘಟ್ಟಪುರದಲ್ಲಿ ಪೂಜೆ ಮಾಡಿಸಿದಾಗ ಸೊ ಇಲ್ಲೂ ಕೂಡ ವಿಧಿವಿಧಾನದಂತೆ ಅವರು ಶಾಹಿ ಸ್ನಾನವನ್ನ ಮಾಡಿ ಪವಿತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಂದು ಭಕ್ತಿ ಭಾವದಿಂದ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಪವಿತ್ರ ಗೌಡ. ಸೊ ಟೆಂಪಲ್ ರನ್ ಅನ್ನ ಶುರು ಮಾಡಿರುವಂತದ್ದು. ಏನಂತೋ ಗೊತ್ತಿಲ್ಲ, ಈ ಒಂದು ಪ್ರಕರಣ ಆದ ನಂತರ ದರ್ಶನ್ ಅವರು ಕೂಡ ಒಂದ್ ಕಡೆ ಸಿನಿಮಾಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಯಲ್ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಸೊ ಶೂಟಿಂಗ್ ನಲ್ಲೂ ಭಾಗಿಯಾಗ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಒಂದ್ ಕಡೆ ಆ ಕಡೆ ದರ್ಶನ್ ಕೂಡ ಆಕ್ಟಿವ್ ಆಗಿರುವಂತದ್ದು, ಈ ಕಡೆ ಪವಿತ್ರ